ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಯಾಕೆ ಗೊತ್ತಾ? ಯಾರಿಂದ ಉತ್ತರ ಕರ್ನಾಟಕ ಹಾಳಾಯ್ತು ಅನ್ನೋದಾದ್ರೂ ಗೊತ್ತಾ? ಇದು ಸ್ಪೆಷಲ್ ರಿಪೋರ್ಟ್. ನಾನು ನಿಶ್ಚಿತ. ಬಡವರು ಮತ್ತು ರೈತರನ್ನ ಜಾತಿ ಧರ್ಮ ಅಂತ ಒಡೆದು ಮತವನ್ನ ಹಾಕಿಸ್ಕೊಂಡು ಇವ್ರು ಮಾತ್ರ ಶ್ರೀಮಂತರಾದ್ರು. ಜನರನ್ನ ಉದ್ಧಾರ ಮಾಡ್ತೀನಿ ಅಂತ ಗೆದ್ದು ಬಂದು ತಾವು ಮಾತ್ರ ನೂರಾರು ಕೋಟಿಯನ್ನ ಮಾಡ್ಕೊಂಡು ಜನ ಮಾತ್ರ ಉದ್ಧಾರ ಆಗ್ಲೇ ಇಲ್ಲ. ಉತ್ತರ ಕರ್ನಾಟಕದ ಯುವಕರಿಗೆ ಸಮಾಜದಲ್ಲಿ ನಡೆಯುವಂತಹ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಧೈರ್ಯ ಇಲ್ವಾ? 30 ವರ್ಷಗಳಿಂದ ಒಬ್ಬನೇ ರಾಜಕಾರಣಿಗೆ ಆತ ಕೆಲಸ ಮಾಡ್ಲಿಲ್ಲ ಅಂತ ಅಂದ್ರು ಮತ್ತೆ ಮತ್ತೆ ಅವರಿಗೆ ಮತವನ್ನ ಹಾಕ್ತಾರಲ್ಲ, ಯಾಕೆ? 95% ಜನ ಜಾತಿ ಧರ್ಮ ಮತ್ತು ಹಣದ ಆಧಾರದಲ್ಲಿ ಮತವನ್ನ ನೀಡ್ತಾರಲ್ಲ, ಯಾವ ಕಾರಣಕ್ಕೆ? ಪ್ರಜಾಪ್ರಭುತ್ವದ ಅರಿವಿಲ್ವಾ ಹಾಗಾದ್ರೆ? ಅಭಿವೃದ್ಧಿಯ ಹೆಸರಲ್ಲಿ ಯಾವ ರಾಜಕಾರಣಿಯೂ ಮತವನ್ನ ಕೇಳೋದಿಲ್ಲ, ಯಾಕೆ? ಸಕ್ಕರೆ ಕಾರ್ಖಾನೆ ಮಾಲೀಕರು ಯತ್ನಾಳ್, ಹೆಬ್ಬಾಳ್ಕರ್, ಜಾರಕಿಹೊಳಿ, ಸವದಿ, ಕತ್ತಿ, ಜೊಲ್ಲೆ, ಕೋರೆ, ನಿರಾಣಿ, ಪಾಟೀಲ್ ಅಂತಹ ಆ ಕುಟುಂಬಗಳ ಕಪಿಮುಷ್ಟಿಯಲ್ಲಿ ಯಾಕಿದೆ? ಖಾಸಗಿ ಶಾಲೆ ಮತ್ತೆ ಖಾಸಗಿ ಆಸ್ಪತ್ರೆ ಮಾಲೀಕರು ಕೂಡ ರಾಜಕಾರಣಿಗಳ ಕುಟುಂಬದವರೇ ಆಗಿದಾರಲ್ವಾ, ಯಾಕೆ? ಡಿಸಿಸಿ ಬ್ಯಾಂಕ್ ಮತ್ತೆ ಕೃಷಿ ಪತ್ತಿನ ಹಾಗೆ ಹಾಲು ಒಕ್ಕೂಟ ಸಂಘ ಚುನಾವಣೆಯಲ್ಲೂ ಸಹ ಅದೇ ಕುಟುಂಬಕ್ಕೆ ಸಂಬಂಧಪಟ್ಟಂತವರೇ ಗೆಲ್ತಾರೆ, ಯಾಕೆ? ವೈನ್ ಸ್ಟೋರ್ ಮಾಲೀಕರು ರಾಜಕಾರಣಿಗಳು, ಗಣಿಗಾರಿಕೆ ಮಾಲೀಕರು ಕೂಡ ರಾಜಕಾರಣಿಗಳು. ಅಲ್ಲಿನ ಯುವಕರು ರೀಲ್ಸ್ ಮಾಡ್ತಾರೆ, ಬಿಗ್ ಬಾಸ್ ನಲ್ಲಿ ಬ್ಯುಸಿ ಇರ್ತಾರೆ, IPL ನಲ್ಲಿ ಬೆಟ್ಟಿಂಗ್ ಅನ್ನ ಆಡ್ತಾರೆ. ಮಹಿಳೆಯರಿಗೆ ಕುಕ್ಕರ್ ಹಣವನ್ನ ಕೊಟ್ರೆ ಮತ ಹಾಕ್ತಾರೆ. ಆಮೇಲೆ ಎಣ್ಣೆ ಬ್ಯಾನ್ ಮಾಡಿ ಅಂತ ಹೋರಾಟ ಮಾಡ್ತಾರೆ. ಉತ್ತರ ಕರ್ನಾಟಕದ ರಾಜಕಾರಣಿಗಳು ಬೆಂಗಳೂರಲ್ಲಿ ಮನೆ ಮಾಡಿ ಆರಾಮಾಗಿದ್ದಾರೆ. ಕೆಂಪೇಗೌಡ ಜಯಂತಿ, ಕನಕದಾಸ ಜಯಂತಿ, ಬಸವ ಜಯಂತಿಗೆ ಹಾಗೆ ಅಂಬೇಡ್ಕರ್ ಜಯಂತಿ ಬಗ್ಗೆ ಫೇಸ್ಬುಕ್ ನಲ್ಲಿ ಪೋಸ್ಟ್ ಹಾಕಿ ವಾಟ್ಸಪ್ ಅಲ್ಲಿ ಶೇರ್ ಮಾಡಿದ್ರೆ ಮುಗ್ದೋಯ್ತು. ಅದೇ ಸಾಧನೆ. ಮದುವೆ ಮುಂಜಿ ಇದ್ರೆ ಹೋಗೋದು, ಯಾರಾದ್ರೂ ಸಾವು ನೋವಾದ್ರೆ ಹಾಜರಿರೋದು, ಜಾತ್ರೆ ನಾಟಕಗಳಿಗೆ ಧನ ಸಹಾಯ ಮಾಡೋದು, ಕ್ರಿಕೆಟ್ ಕಬಡ್ಡಿ ಟೂರ್ನಮೆಂಟ್ ಆಯೋಜನೆಯನ್ನ ಮಾಡೋದು, ಜಾತಿ ಧರ್ಮಗಳ ನಡುವೆ ಸಾಮರಸ್ಯ ಉಂಟಾಗದಂತೆ ತಡೆ ಹಿಡಿಯೋದು, ಇವಿಷ್ಟು ಉತ್ತರ ಕರ್ನಾಟಕದ ನಾಯಕರಿಗೆ ಇರುವಂತಹ ಪ್ರಮುಖ ಕ್ವಾಲಿಟಿಗಳು ಅನ್ನೋದು ದುರಂತ ಅಲ್ವಾ? ಉತ್ತರ ಕರ್ನಾಟಕ ಅಂತ ಅಂದ್ರೆ ಬೆಳಗಾವಿ, ಬಾಗಲಕೋಟ್, ವಿಜಯಪುರ, ಧಾರವಾಡ, ಗದಗ, ಹಾವೇರಿ, ಬಳ್ಳಾರಿ, ಬೀದರ್, ಕಲಬುರ್ಗಿ, ಯಾದಗಿರಿ ಹಾಗೆ ರಾಯಚೂರು, ವಿಜಯನಗರ, ಕೊಪ್ಪಳ ಜಿಲ್ಲೆಗಳು ಅಭಿವೃದ್ಧಿ ಪಥದತ್ತ ಸಾಗಬೇಕಾಗಿದೆ. ಇಲ್ಲಿಂದ ಗೆದ್ದ ಯಾವ ನಾಯಕರೂ ಕೂಡ ಉತ್ತರ ಕರ್ನಾಟಕ ಅಭಿವೃದ್ಧಿಯನ್ನ ಮಾಡಿಲ್ಲ ಅನ್ನುವಂಥದ್ದು ಕಳಂಕದಿಂದ ಹೊರತಾಗಿಲ್ಲ. ಬೊಮ್ಮಾಯಿ ಹಾಗೆ ಖರ್ಗೆ ಮಗ ಧರ್ಮ್ ಸಿಂಗ್ ಹಾಗೆ ಮಗ JH ಪಟೇಲ್, ಜಾರಕಿಹೊಳಿ ಹಾಗೆ ಅವರ ಕುಟುಂಬ, ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್ ಹೀಗೆ ಮುಂತಾದ ಇನ್ನೂ ಅನೇಕ ಘಟಾನುಘಟಿ ನಾಯಕರು ಉತ್ತರ ಕರ್ನಾಟಕ ಯಾಕೆ ಹಿಂದುಳಿದಿದೆ, ಯಾವಾಗ ಮುಂದುವರಿಯುತ್ತೆ ಅನ್ನುವಂತಹದ್ರ ಬಗ್ಗೆ ಇಲ್ಲಿವರೆಗೂ ಇವ್ರ್ಯಾರು ಮಾತಾಡೇ ಇಲ್ಲ. ಫೋಕಸ್ ನಿಮ್ಮೆದುರು ಇಟ್ಟಿರುವಂತಹ ಈ ಪ್ರಶ್ನೆಗಳಿಗೆ ಯಾರಾದ್ರೂ ಉತ್ತರವನ್ನ ಕೊಡ್ತಾರಾ? ಕಾದ್ ನೋಡ್ಬೇಕು. ಇದಾಗಿತ್ತು ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.